ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನೀವು ನೋಡ್ತಿದ್ದೀರಾ, ನಾವು ಈ ದಿನ ಒಂದು ಸ್ಪೆಷಲ್ ಮಟನ್ ಗೀ ಮಸಾಲ ಅಂದರೆ ತುಪ್ಪದಿಂದ ಒಂದು ಮಟನ್ ಮಸಾಲನ ರೆಡಿ ಮಾಡಿ ಊಟ ಮಾಡ್ತಕ್ಕಂಥ ಒಂದು ರೆಸಿಪಿನ ರೆಡಿ ಮಾಡ್ತಿದ್ದೀವಿ ಉತ್ತರ ಕರ್ನಾಟಕ ಹುಡುಗರೊಂದಿಗೆ. ನೋಡಿ, ನೀವು ಆಲ್ರೆಡಿ ನೋಡ್ತಿದ್ದೀರಾ, ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಮಟನ್ ತೊಗೊಂಡು ಹೋಗೋಕ್ಕೆ ಮಟನ್ ತೊಗೊಂಡು ಬಂದಿದ್ದೀವಿ. ಮಟನ್ ತೊಗೊಂಬಂದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಗೈಸ್. ಈ ದಿನ ನಾವು ಉತ್ತರ ಕನ್ನಡದ ಹುಡುಗರ ಜೊತೆ ಸೇರ್ಕೊಂಡು ಲಾಸ್ಟ್ ವೀಕಲ್ಲಿ ಚಿಕನ್ ರೆಸಿಪಿ ಮಾಡಿದ್ವಿ. ಈ ಸಲ ಮಟನ್ ರೆಸಿಪಿ ಮಾಡ್ತಾಯಿದ್ದೀವಿ, ಗೀ ಮಟನ್ ರೆಸಿಪಿ. ಗೈಸ್, ಇವರು ಪ್ರಶಾಂತ್ ತಣ್ಣಿಹಳ್ಳಿ ಅಂತಂದೇಳಿ. ನೋಡ್ರಿ, ರಾಣ ಇದ್ದಂಗಿದ್ದಾರೆ. ವಿಷ್ಣುವರ್ಧನ್ ಸಿನಿಮಾ, ಯಾವುದೋ ಒಂದು ವಿಷ್ಣುವರ್ಧನ್ ಸಿನಿಮಾ ಇದೆ, ಅದರಲ್ಲಿ ರಾಣಾ ಪ್ರತಾಪ್ ಕಣ್ಣಿಟ್ಟ ಖಳನಾಯಕ ಇದ್ದಾರಲ್ಲ, ಆ ಥರ ಇದ್ದಾರೆ. ಇದಕ್ಕೆ ದಾನಿಗಳು 40% ಅವರೇ ದಾನ ಮಾಡಿದ್ದಾರೆ ಇದಕ್ಕೆ ಒಂದು ಹಣಕಾಸು ವ್ಯವಸ್ಥೆಯನ್ನು. ಕಾರಣ ಏನಪ್ಪ ಅಂತಂದರೆ, ಅವರು RCB ಪಕ್ಕ ಅಭಿಮಾನಿ, ಅದರಲ್ಲೂ ಚೆನ್ನೈ ಮೇಲೆ RCB ಗೆದ್ದಿದ್ದಕ್ಕೆ ಇದು ಅವರ ಒಂದು ಕೊಡುಗೆ. ನೋಡಿ, ಮಟನ್ ಕುದಿತಾ ಇದೆ ಆಲ್ರೆಡಿ. ನಮ್ಮ ಒಂದು ಸಹೋದ್ಯೋಗಿ ಮಿತ್ರರು ತುಪ್ಪ ಮತ್ತು ಅರಿಶಿನ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಟನ್ನ ರೆಡಿ ಮಾಡ್ತಾ ಇದ್ದಾರೆ. ಎಳೆ ಟಗರಿನ ಮಟನ್ನು ನಾವು ಪಟ್ಲಿ ಅಂತೀವಿ, ಕೆಲವೊಬ್ರು ಟಗರ್ ಅಂತಾರೆ, ಕೆಲವೊಬ್ರು ಕುರಿಮರಿ ಅಂತಾರೆ. ವಾಸನೆ ನೋಡಿದರೆ ಗಮ್ ಅಂತ ಬರ್ತಾ ಇದೆ ಮೂಗಿಗೆ. ಒಂದು ಅದ್ಭುತವಾದ ಬಾಡೂಟ, ಮಂಗಳವಾರದ ಬಾಡೂಟ. ಈ ಒಂದು ಬೇಸಿಗೆ ಟೈಮಲ್ಲಿ ಚಿಕನ್ ಜಾಸ್ತಿ ತಿಂದರೆ ಹೀಟ್ ಆಗುತ್ತೆ ಬಾಡಿಗೆ ಅಂತಂದೇಳಿ ನಾವು ಮಟನ್ ತರಿಸಿದ್ದೀವಿ. ನಾನು ಚಿಕನ್ ತಿನ್ನಲ್ಲ, ಅದಕ್ಕೂ ಸಹ ನಂದು ಒಂದು ಸ್ವಲ್ಪ ಸ್ವಾರ್ಥ ಇದೆ ಗೈಸ್. ನೋಡಿ, ಮಸಾಲೆ ರೆಡಿ ಮಾಡ್ತಿದ್ದಾರೆ. ಇವ್ರ ಹೆಸರು ದೇವರಾಜ್ ದಾಸರ್ ಅಂತಂದೇಳಿ. ಸೌದತ್ತಿ ತಾಲೂಕಾ, ಸೌದತ್ತಿ ತಾಲೂಕು, ಬೆಳಗಾಂ ಜಿಲ್ಲಾ, ಹಿರೇಕುಂಬಿ ಗ್ರಾಮದ ದೇವರಾಜ್ ದಾಸರವರು ಮಟನ್ ತಿನ್ನಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ಒಂದು ಕೊಬ್ಬರಿನ ರೆಡಿ ಮಾಡ್ತಿದ್ದಾರೆ ಮಸಾಲೆಗೆ. ಮುಖ ಪೂರ್ತಿ ತೋರಿಸಂಗಿಲ್ಲ, ಅವ್ರ ಹುಡುಗಿ ಹೇಳಿದಾಳಂತ, ಅದಕ್ಕೋಸ್ಕರ. ಗೈಸ್, ಅರಿಶಿನ ಉಳ್ಳಾಗಡ್ಡೆ ಹಾಕಿ ನಮ್ಮ ಮಂಜನಪ್ಪ ಹುಬ್ಬಳ್ಳಿಯವರು ಕುದಿಯಕ್ಕೆ ಇಟ್ಟಿದ್ದಾರೆ ನೋಡಿ. ಇದಾದ ತಕ್ಷಣ ನೆಕ್ಸ್ಟ್ ಮುಂದಿನ ಹೇಳ್ತೀವಿ. ಗೈಸ್, ಒಳ್ಳೆಣ್ಣೆ ಅಂದರೆ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡ್ತಿದ್ದಾರೆ. ಗ್ರೇವಿ ಮಾಡೋದಕ್ಕಂತೆ. ನೋಡಿ, ಉಳ್ಳಾಗಡ್ಡಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ ಹೆಚ್ಚಿ ಹಾಕಿದ್ದಾರೆ. ಇಲ್ಲಿ ಒಂಥರ ಡಿಫ್ರೆಂಟು ಮಟನ್ ಸಾಂಬಾರು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಮಂಜುನಾಥ್ ಚೆನ್ನಪ್ಪ ಹುಬ್ಬಳ್ಳಿಯವರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರೋದನ್ನ ಮಿಕ್ಸ್ ಮಾಡ್ತಾಯಿದ್ದಾರೆ. ನೋಡಿ, ಸ್ವಲ್ಪ ಖಾರ ಹಾಕಿದ್ದಾರೆ, ಸ್ವಲ್ಪ ಮಸಾಲೆ ಹಾಕಿದ್ದಾರೆ. ಖಾರ ಜಾಸ್ತಿ ಹಾಕ್ಬೇಡ್ರಪ್ಪ, ನಾವು ತಿನ್ನಕ್ಕೆ ಕಷ್ಟ ಆಗುತ್ತೆ ನಮಗೆ. ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಇದ್ರ ಜೊತೆಗೆ ಈಗ ಇದನ್ನು ಹಾಕ್ತಾರೆ. ಇದು ಕೊಬ್ಬರಿ ಮತ್ತೇನು ಮಿಕ್ಸ್ ಮಾಡಿರಿ? ಕೊಬ್ಬರಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಕರ್ಕೊಂಡು ಇದು ಮಾಡಿ ಹುರಿದು, ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿಯಲ್ಲಿ ಹುರಿದು, ಎಣ್ಣೆಗೆ ಹಾಕಿ ಹುರಿದು ಅದನ್ನು ಮಿಕ್ಸಿ ಮಾಡಿದ್ದಾರೆ. ಇದು ಉತ್ತರ ಕರ್ನಾಟಕದ ಸ್ಟೈಲ್ ಮಟನ್ ಸಾಂಬಾರ್. ಸಂದೀಪ್ ಕಜ್ರಿ ಅಂತ. ಇವರು ಊರು ಬಂದುಬಿಟ್ಟು ತೆರಗಾವ್, ಹಳೆಯಾಳ, ಉತ್ತರ ಕನ್ನಡ ಡಿಸ್ಟಿಕ್ಕು. ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ನೋಡಿ. ಇವರಿಗೂ ಬಂದು ಕನ್ಯೆ ಬೇಕಂತೆ. ಆಲ್ರೆಡಿ ಹುಡುಕೊಂಡಿಲ್ಲ ಅಂತ ಅವ್ರ ಮನಸ್ಸಾಕ್ಷಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ನೋಡಿ 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 ಹೆಂಗೆ ನಗ್ತಾರೆ ನೋಡ್ರಿ. ಬೇಯಿಸಿರೋ ಮಟನ್ನ ಅದ್ರ ಒಳಗಡೆ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಇದನ್ನೇನು ಮಾಡ್ತೀರಿ? ಈಗ ಅದರಲ್ಲಿ ಉಳಿತಂತ ಸೇರಿ ಅದನ್ನು ಗ್ರೇವಿನ ಸಾಂಬಾರು ಮಾಡೋದಾ? ಉಳಿದಿರ್ತಕ್ಕಂಥ ಗ್ರೇವಿನ ಖಾಲಿ ಸಾಂಬಾರು ಮಾಡ್ತಾರಂತೆ. ಅದು ಹಂಗೆ ಪೀಸಾ? ನಲ್ಲಿ ಮೂಳೆ ಕಾಣಿಸುತ್ತೆ ನೋಡ್ರಿ, ನಲ್ಲಿ ಮೂಳೆ.
ಗಿಲ್ಲಿ ನಟನ ಫೇವ್ರೇಟ್ ಡಿಶ್ ಇದು. ನಿಮಗೆ ಗೊತ್ತಿರ್ಬೋದು, ನಾವು ಚಿತ್ರದುರ್ಗ ದಾವಣಗೆರೆ ಯಾವ ಥರ ಮಟನ್ ರೆಸಿಪಿ ಮಾಡ್ತೀರಂತ. ಸೊ ಓಲ್ಡ್ ವಿಡಿಯೋದಲ್ಲಿದೆ. ಸೊ ಮಟನ್ ಮಸಾಲ ವಿತ್ ವೈಫ್ ಅಂತಂದೇಳಿ ಹೊಡೆದ್ರೆ ಬರುತ್ತೆ. ಅದು ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕದ್ದು. ಇದು ಉತ್ತರ ಕರ್ನಾಟಕದ ಮಟನ್ ಸಾಂಬಾರ್ ಸ್ಟೈಲ್. ನೋಡಲು ಮರೆಯದಿರಿ, ಮರೆತು ನಿರಾಶಕರಾಗದಿರಿ, ನಿರಾಶರಾಗಿ ಹಂಗೆ ಕುಳಿತುಕೊಳ್ಳದಿರಿ. ಒಮ್ಮೆಯಾದರೂ ನೋಡಿ ಬಾಯಲ್ಲಿ ನೀರು ಬರೋದಂತ ನೋಡಿ. ಫ್ರೆಂಡ್ಸ್ ನೋಡಿ, ಇದು ಕೊಬ್ಬರಿದು ಪೇಸ್ಟು, ಕೊಬ್ಬರಿ ಟೊಮೊಟೊ ಉಳ್ಳಾಗಡ್ಡಿ ಪೇಸ್ಟ್ನ ಮಿಕ್ಸ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡಿ ಬೇಯಿಸ್ತಾರೆ, ಕುದಿಸ್ತಾರೆ, ಮಳಿಸ್ತಾರೆ, ಏನಾದರೂ ಅಂದ್ಕೋಬೋದು ನಿಮ್ಮ ಭಾಷೆಯಲ್ಲಿ ನೀವು ಏನಂತ ಕರೀತಾರೆ ಅದನ್ನು. ನೋಡಿ ಈಗ ಒಂದು ರೂಪರೇಷೆ ಬರ್ತಾ ಇದೆ ಮಟನ್ ಗ್ರೇವಿಗೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಮಸಾಲೆ ಪದಾರ್ಥ ಇದ್ದಷ್ಟು ಬೇಡಿಕೆ. ನೋಡಿ, ಮಸಾಲೆ ಪದಾರ್ಥ ತೊಗೊಂಡು ಹೋಗಿ ಬಂದು ನಮ್ಮ ದೇಶ ಆಳಿದ್ರಲ್ಲ, ಇದೇ ಒಂದು ಟೇಸ್ಟ್ಗೋಸ್ಕರ ಬ್ರಿಟಿಷ್ ಅಲ್ಲಿಂದ ಇಲ್ಲಿ ಬಂದಿತ್ತು. ಫ್ರೆಂಡ್ಸ್, ಇದು ನೋಡಿ ಚಪಾತಿ ಮತ್ತು ರೊಟ್ಟಿಗೆ ಹಚ್ಕೊಂಡು ತಿನ್ನೋದಂತೆ. ಸೊ ಇದನ್ನು ಮತ್ತು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಇದನ್ನು ಉಳಿಸಿರ್ತಕ್ಕಂಥ ಸಾಂಬಾರು ಇದು. ಅಂದರೆ ಸೊ ಪೀಸೆಲ್ಲ ಡಿವೈಡ್ ಮಾಡಿದರೆ ಇದನ್ನು ಅನ್ನಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಒಗ್ಗರಣೆ ಕೊಡೋದಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ, ಈ ಒಗ್ಗರಣೆ ಕೊಡೋದಕ್ಕೆ ಈ ಒಂದು ಉಳ್ಳಾಗಡ್ಡಿ ಕೊಬ್ಬರಿ ಪೇಸ್ಟ್ನೆಲ್ಲ ಇದನ್ನು ಮಾಡಿ ಸೊ ಇದಕ್ಕೆ ಹಾಕ್ತಾರಂತೆ. ಇದಕ್ಕೆ ಹಾಕಿದ ಮೇಲೆ ಅದು ಟೇಸ್ಟ್ ಚೇಂಜ್ ಬರುತ್ತಂತೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಕೊತ್ತಂಬರಿ ಹಾಕ್ತಿದ್ದಾರೆ ಸಾಹೇಬರು. ಒಂದು 5 ಮಿನಿಟ್ಸ್ ಕುದಿಸ್ತಾರಂತೆ. ಕುದಿಸಿ ಆಮೇಲೆ ತೆಗಿತಾರೆ. ಇದ್ರ ದಾನಿಗಳು ಇವರು ಸಹ ಒಬ್ಬರು ವಿನೋದ್ ಅಂತೇಳಿ ಇವ್ರ ಹೆಸರು. ನಿಮ್ಮ ಸರ್ನೇಮ್ ಏನು ರೀ ವಿನೋದ್ ಅವರೇ? ವಿನೋದ್ ಹುಲಿಕಟ್ಟಿ ಅಂತ. ಬೈಲಂಗ್ಲ ಹುಲಿ, ಅಮ್ಟೂರು ಬಾಳಪ್ಪರ ಇವ್ರನ್ನ ತ್ಯಾಕ್ರನ್ ಸಾಯಿಸಿರ್ತಕ್ಕಂಥ ಅಮ್ಟೂರು ಬಾಳಪ್ಪನವರ ಗ್ರಾಮದಿಂದ ಬಂದಿರತಕ್ಕಂಥವ್ರು ಇವರು. ಅಮ್ಟೂರು ಬಾಳಪ್ಪ. ಅಮ್ಟೂರು ಬಾಳಪ್ಪ ಏನಕ್ಕೆ ಫೇಮಸ್ ಆಗ್ಯಾರ ರೀ ಸಾಹೇಬ್ರೆ? ಸಂಗೊಳ್ಳಿ ರಾಯಣ್ಣನ ಬಲಗೈ ಬಂಟನ, ಚೆನ್ನಮ್ಮನ ಬಲಗೈ ಬಂಟ ಅಮ್ಟೂರು ಬಾಳಪ್ಪ. ಅವರೇ ಇವ್ರನ್ನ ಸಾಯಿಸಿದ್ದು ತ್ಯಾಕ್ರೇನ. ಅವ್ರವ್ರೇ ನೋಡ್ರಿ ಇವರು ಸಹ ಎದೆ ಕೊಟ್ಟು ಕಾಪಾಡ್ತಾರೆ ಅವ್ರ ಸ್ನೇಹಿತರು ಯಾರನ್ನ ಅಪಾಯದಲ್ಲಿದ್ದರೆ. ಗೈಸ್ ಸಿ, ಇದು ಒಂದು ಒಗ್ಗರಣೆ ಹಾಕ್ತಿದ್ದಾರೆ ನೋಡಿ. ಸೊ ಅನ್ನಕ್ಕೆ ಸಪ್ರೇಟ್ ಶೇರ್ವ ರೆಡಿ ಮಾಡ್ತಿದ್ದಾರೆ. ಮಟನ್ ಶೇರ್ವ ಗ್ರೇವಿ, ಓನ್ಲಿ ಶೇರ್ವ. ಇದ್ರ ಪೀಸ್ ಗೀಸ್ ಏನು ಇರೋಂಗಿಲ್ಲ. ಇದು ಮಟನ್ಗೆ ಅಷ್ಟೇ. ಮಟನ್ ಪೀಸ್ ತಿನ್ನಲಿಲ್ದಾರು ಈ ಶೇರ್ವನ ತಿನ್ಬೋದು. ಸೊಂಪು ಅಂತಿದ್ದಾರೆ ಇಲ್ಲೊಬ್ರು, ಆನಂದಪ್ಪ ಸಾಗರ್ ಅವರು. ಇವರೇ ನೋಡಿ, ಟೇಸ್ಟ್ ನೋಡ್ತಿದ್ದಾರೆ ಆಲ್ರೆಡಿ ಅಡ್ವಾನ್ಸಾಗಿ. ಚಲೋ ಇದೆಯಾ? ಸೊ ಇದರೆಲ್ಲ ಕ್ರೆಡಿಟ್ ಇವ್ರಿಗೆ ಕೊಡಬೇಕು. ಮಂಜುನಾಥ್ ಚೆನ್ನಪ್ಪ, ಹುಬ್ಬಳ್ಳಿ, ಗಂಡು ಮಿಟ್ಟಿದ ನಾಡು, ಹುಬ್ಬಳ್ಳಿಯ ಸರ್ನೇಮ್ ಇಟ್ಕೊಂಡಿರೋರು. ಇವ್ರನ್ನ ವಿವಾಹವಾಗಿರ್ತಕ್ಕಂಥ ಇವರು ಧರ್ಮಪತ್ನಿ ತುಂಬ ಪುಣ್ಯ ಮಾಡ್ಯಾರ. ಎಷ್ಟು ಪರ್ಫೆಕ್ಟಾಗಿ ಅಡುಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಮತ್ತು ಈ ಅಡುಗೆ ಮಾಡಿರೋ ಹೊರಗೆ ಹಾಕ್ತಾರೆ ಅವ್ರು ಹೊರಗೆ. ಗೈಸ್, ಶೇರ್ವ ರೆಡಿಯಾಗಿದೆ ನೋಡಿ. ಅನ್ನಕ್ಕೆ ಊಟ ಮಾಡ್ತಕ್ಕಂಥ ಸಾಂಬಾರು ನೋಡ್ಬೇಕಿದು ಟೇಸ್ಟ್, ಉಪ್ಪು ಹುಳಿ ಖಾರ ಹೆಂಗೈತೆ ಅಂತಂದೇಳಿ. ಸೊ ಮಾನ್ಯ ಮಂಜುನಾಥ್ ಚೆನ್ನಪ್ಪ ಹುಬ್ಬಳ್ಳಿಯವರ ಒಂದು ಕೈ ರುಚಿ ಹೆಂಗೈತಂತ. ಸೊ ಅವ್ರದ್ದು ಕೈ ರುಚಿ ನೋಡೋದಕ್ಕೆ ಪುನೀತ್ ಅವ್ರು ಬಂದಿದ್ದಾರೆ. ಪುನೀತ್ ಪತ್ತಾರ್ ಅಂತಂದೇಳಿ ಅವ್ರ ಸರ್ನೇಮ್. ರೆಡಿ ಇದ್ದಾರೆ ತಿನ್ನೋದಕ್ಕೆ. ಫುಲ್ ಫಸ್ಟ್ ಕ್ಲಾಸ್ ಬ್ಯಾಟಿಂಗ್ ಆಡ್ತೀವರಂತೆ. ಬ್ಯಾಟಿಂಗ್. ಸೊ ಮೊನ್ನೆ ದಿನ ಟೀಮ್ ಡೇವಿಡ್ ಹೆಂಗ್ ಬ್ಯಾಟಿಂಗ್ ಆಡಿದ್ದು ಹಂಗೆ ಮಟನ್ ಮೇಲೆ ಬ್ಯಾಟಿಂಗ್ ಆಡ್ತಾರೆ. ಅವ್ರ ಆತ್ಮೀಯ ಸ್ನೇಹಿತ ರೊಪಿಯೋ ಶರ್ಪಾಡ್ ಇವರು. ಸೊ ಇವರು ಟೀಮ್ ಡೇವಿಡ್. ಮಟನ್ ತಿನ್ನಲ್ಲ ಅವರು. ಏನಿದ್ರು ಚಿಕನ್ ತಿಂತಾರೆ, ಮೊಟ್ಟೆ ತಿಂತಾರೆ. ಹೌದಾ? ಮತ್ತೇನು ತಿಂತೀರಿ? ತತ್ತಿ ಅಂತ ತಿನ್ನೋದು. ಅವರು ವಾಗ್ದಾನ ಮಾಡಿದಾರಂತೆ, ಅವ್ರು ಭಾಳ ಸಂಗಾತಿಯಾಗಿ ಬರೋ ಹುಡುಗಿ ನೀನು ಮಟನ್ ತಿನ್ನಬೇಕು ಅನ್ನೋ ತಕ್ಕನ ನಾನು ತಿನ್ನಲ್ಲ ಅಂತ ವಾಗ್ದಾನ ಮಾಡಿದ್ರಂತೆ. ಸೊ ಯಾವ ಇದಕ್ಕೆ ಶಬ್ದ ಗೊತ್ತಿಲ್ಲ. ಅವ್ರು ಮುಂಚೆ ಆ ಹುಡುಗಿಗೋಸ್ಕರ ತಿಂತಾ ಇಲ್ಲ ಅಂತ ನೋಡ್ರಿ ಅವರು.
ಎಷ್ಟು ನಿಮಿಷ ಬೇಯಿಸ್ಬೇಕಿದ್ನೀಗ? ಒಂದು 5 ಮಿನಿಟ್ಸ್ ಒಳಗಡೆ ಬೇಯಿಸಿ ಸರ್. 5 ಮಿನಿಟ್ಸ್ ಒಳಗಡೆ ರೆಡಿ ಆಯ್ತು ನೋಡಿ ಮಟನ್ ಗ್ರೇವಿ ಅನ್ನಕ್ಕೆ ಹಾಕೋದು. ಸಾಂಬಾರು ಅಂತಾರಂತೀವ್ರು, ನಾವು ಗ್ರೇವಿ ಅಂತೀವಿ. ಸೊ ಒಂದೊಂದು ಕಡೆ ಒಂದೊಂದು ಭಾಷೆ. ಸೊ ನಾಡು ನುಡಿ ದೇಶದ ಭಾಷೆ ಎಲ್ಲ ಒಂದೇ ಆದರೂ ಕೆಲವೊಂದು ವರ್ಡ್ಸ್ ಸರ್ನೇಮ್ಗಳು, ವರ್ಡ್ಸ್ಗಳು, ನುಡಿಗಟ್ಟುಗಳು ಬೇರೆ ಬೇರೆ ಇದ್ದಾವೆ, ಚೇಂಜ್ ಆಗ್ತಾ ಇರ್ತವೆ. ಆದ್ರೂ ತಿನ್ನೋದು ಸೊ ಒಂದೇ ಆಗುತ್ತೆ ಸರ್. ತಿನ್ನೋದು ಒಂದೇ ಆಗುತ್ತಂತೆ ನೋಡ್ರಿ. ಯಾವ ಭಾಷೆ ಯಾವುದಾದ್ರೂ ತಿನ್ನೋದು ಒಂದೇ ಸರ್ ಎಲ್ಲ. ಹೋಗೋದು ಹೊಟ್ಟೆ ಒಳಗೆ. ರೆಡಿಯಾಗಿದೆ, ಚಪಾತಿ ರೆಡಿಯಾಗಿದ್ದಾವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ವಾಹ ಆಗುತ್ತೆ. ಇವ್ರು ನೋಡಿ ಸಾಗರ್ ವೆಯ್ಟ್ ಮಾಡ್ತಿದ್ದಾರೆ. ಹಾಲು ಮಸಾಲ ಕೊಡ್ತಾರೆ ಸರ್ ಈಗೆಲ್ಲ. ಹಾಂ, ಹಾಲು ಮಸಾಲ ಕೊಡ್ತಾರೆ. ಅಲ್ಲೂ ಮಸಿತಾ ಇದ್ದಾರಂತೆ ನೋಡ್ರಿ ಪೀಸ್ ಜಗಿಯೋದಕ್ಕೆ. ಇದೇನಿಲ್ರಿ ತಗೊಂಡೆ ಸಾಟ್ನೆ ಬಿಡ್ಬೇಕಲ್ಲ ರೀ. ನಾಟನೆ ಬೀಳೋದೊಂದು ಕಾಯ್ತಿರ್ತಾರೆ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಟನ್ ಗೀ ಸಾಂಬಾರ್ ಗ್ರೇವಿ ರೆಡಿ. ತುಪ್ಪದ ಮಟನ್ ಸಾಂಬಾರ್ ಮತ್ತು ತುಪ್ಪದ ಮಟನ್ ಗ್ರೇವಿ ರೆಡಿಯಾಗಿದೆ. ತಿನ್ನುವುದೊಂದೇ ಬಾಕಿ ಗೈಸ್ ನೋಡಿ. ಸೊ ಇಲ್ಲಿ ಮಟನ್ ಸಾಂಬಾರು ಕುಣಿತಾ ಐತೆ, ಉಣ್ಬಾ ಅಂತ. ಆದರೂ ನಮ್ಮ ವಿನೋದ್ ಬಿ ಹುಲಿಕಟ್ಟಿ ಅವರು ಸೊ ಅದನ್ನು ಬಿಟ್ಟು ಪುಳ್ಚರ್ ಊಟ ಮಾಡ್ತಿದ್ದಾರೆ. ಈಗಿನ ಕಾಲದಲ್ಲೂ ಇಂಥ ಒಂದು ಫೇಸ್ ಕಟ್ ಇದೆ ಅಂದರೆ ನಾವು ನಂಬುವುದುಂಟೆ. ಅಪರೂಪದ ರತ್ನ ಕಣ್ರಿ ವಿನೋದ್ ಅವರೇ, ಆಯ್ ಮಾಡಿ. ಹಾಂ ನೋಡಿ, ಸೊ ಚಪಾತಿ ಮಧ್ಯಾಹ್ನ ಮಾಡಿರ್ತಕ್ಕಂಥ ಶೇರೋ ಊಟ ಮಾಡ್ತಿದ್ದಾರೆ. ಏನ್ರಿ ವಿನೋದು ಇದು? ಹಾಂ, ಇದು ನಿಮ್ಗೆ ಶೋಭೆ ತರುತ್ತೇನ್ರಿ? ಹಾಂ ವಿನೋದ್ ಅವರೇ ನೋಡಿ, ಸ್ವಲ್ಪ ಮುಖ ನೋಡಿ ವಿನೋದ್ ಅವರೇ. ಗೈಸ್ ಫೈನಲಾಗಿ ನಾವು ಮಟನ್ ಗೀ ರೆಡಿ ಮಾಡ್ಕೊಂಡು ಊಟ ನೋಡ್ತಿದ್ವಿ. ಅಂದರೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಥರ ಸೊ ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಇದರಲ್ಲಿ ಒಂದು ಎಂಜಾಯ್ಮೆಂಟ್ ಸಿಗ್ತಕ್ಕಂಥ ಒಂದು ಖುಷಿನೇ ಬೇರೆ. ಸೊ ಇದೇ ರೀತಿಯಾಗಿ ಇನ್ನೂ ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮುಂದಿನ ದಿನಗಳಂತ ಹೇಳ್ತಾ ಸೊ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.